ನಂದಿನಿ ಲೇಔಟ್ನ ಪ್ರಮುಖ ರಸ್ತೆಗಳಲ್ಲೂ ಸಹ ಗುಂಡಿಗಳು. ಒಂದ್ ಕಡೆ ಗುಂಡಿಗಳು, ಮತ್ತೊಂದು ಕಡೆ ಕೊಚ್ಚು. ವಾಹನ ಸವಾರರು ಈಗ ಪರದಾಡ್ತಿದ್ದಾರೆ. ಗುಂಡಿ ಗಂಡಾಂತರದಿಂದ ಕಂಗೆಟ್ಟು ಹೋಗಿದ್ದಾರೆ ಸಾರ್ವಜನಿಕರು. ಕೊಚ್ಚೆ ನೀರು ತುಂಬಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ತಾ ಇರುತ್ತೆ ರಸ್ತೆ. ಒಂದೇ ರಸ್ತೆಯಲ್ಲಿ ಸಂಚಾರ ಮಾಡಬೇಕು, ಹೀಗಾಗಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ರಸ್ತೆ ಗುಂಡಿಗಳು ನಮಗೆ ಕಂಡು ಬರ್ತಾ ಇದೆ ಅನ್ನೋದನ್ನು ನೋಡೋದಾದ್ರೆ, ಒಂದು ಕಡೆ ಪ್ರಮುಖವಾದ ಮುಖ್ಯ ರಸ್ತೆ ಅಂತಾನೆ ಅನ್ಬೋದು. ಇಲ್ಲಿ ಪ್ರಮುಖವಾದ ಮುಖ್ಯ ಪ್ರಯಾಣಿಕರು ಒಂದು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಿದ್ದಾರೆ. ಸೊ ನೋಡ್ಬೋದು, ಒಂದೇ ಕಡೆಯಲ್ಲಿ ಅಂದ್ರೆ ಡಬಲ್ ರೋಡ್ ಇರೋದ್ರನ್ನ ಒಂದೇ ರೋಡ್ನ ಇಲ್ಲಿ ಅಂತಂದ್ರೆ, ಇನ್ನೊಂದು ಕಡೆ ಕಾಮಗಾರಿ ಶುರು ಆಗಿದ್ರು ಕೂಡ ಇನ್ನೂ ಕೂಡ ಅಂದ್ರೆ 2 ತಿಂಗಳು ಒಂದ್ ಕಡೆ ಗಮನಿಸಬಹುದು ಯಾವ ರೀತಿ ಒಂದು ಕಂಪ್ಲೀಟ್ ಆಗಿ ಒಂದು ರೋಡ್ ಅನ್ನ ಅಗಿದಿರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಈ ರೋಡ್ ಅಗಿದಿರೋ ಹಿನ್ನೆಲೆ ಒಂದು ಕಡೆ ಮಾತ್ರ ಇಲ್ಲಿ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಇಲ್ಲಿ ಸಾಕಷ್ಟು ಗುಂಡಿಗಳು ಇರೋದ್ರಿಂದ ಜನರು ಗುಂಡಿಗಳಲ್ಲೇ ಇಲ್ಲಿ ವಾಹನಗಳನ್ನ ತೆಗೆದುಕೊಂಡು ಹೋಗೋ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗುತ್ತೆ ಅನ್ನೋ ಮಾತುಗಳನ್ನ ಇಲ್ಲಿ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಆದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ, ನಮಗೆ ಸಂಚಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ಇಲ್ಲಿಯ ಗುಂಡಿಗಳನ್ನ ಇಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕು. ಎಡಗಡೆ ಆಗಿರ್ಬೋದು ಬಲಗಡೆ ಆಗಿರ್ಬೋದು ಎರಡೂ ರಸ್ತೆಯನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಬೇಕು. ಆದಷ್ಟು ಬೇಗ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇಲ್ಲಿ ಸಾರ್ವಜನಿಕರ ಮನವಿಯಾಗಿದೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.